ಹಾಯ್, ಹಲೋ, ನಮಸ್ಕಾರ. ನಾನು ಇಲ್ಲಿಯವರೆಗೆ 3 ಪಾರ್ಟನ್ನು ಹೇಳಿಕೊಟ್ಟಿದ್ದೇನೆ. ಇವಾಗ 4ನೇ ಪಾರ್ಟನ್ನು ಹೇಳಲು ಬಂದಿದ್ದೇನೆ. ಇದು EVS ಪರಿಸರ ಅಧ್ಯಯನ ಇದೆ. ಈಗ ನಾನು 3 ಟಾಪಿಕನ್ನು ಮಾಡಿದ್ದೇನೆ. ಇವಾಗ 4ನೇ ಭಾಗವನ್ನು ಹೇಳಲು ಬಂದಿದ್ದೇನೆ. 4ನೇದಲ್ಲಿ ಕೂಡ 30 ಪ್ರಶ್ನೆಗಳು ಇರ್ತವೆ. ಈಗ ಆಲ್ರೆಡಿ 30 ಹೀಗೆ 3 ಪಾರ್ಟನ್ನು ಹೇಳಿದ್ದೇನೆ. ಇವಾಗ 4ನೇ ಪಾರ್ಟು 30 ಪ್ರಶ್ನೆಗಳು ಮತ್ತು ಉತ್ತರಗಳು ಇರ್ತವೆ. ಚೆನ್ನಾಗಿ ಲಕ್ಷ್ಯ ಕೊಟ್ಟು ಕೇಳಿ. ಮತ್ತು ಇದನ್ನು ನಿಮಗೆ ಚೆನ್ನಾಗಿ ಅನಿಸಿದರೆ ಇದಕ್ಕೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಬೆಲ್ ಬಟನನ್ನು ಆಲ್ ಅಂತ ಬೆಲ್ ಬಟನನ್ನು ಒತ್ತಿ. ಅದು ನಿಮಗೆ ಮೊದಲು ಬಂದು ತಲುಪುತ್ತದೆ. ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಹಾಕಿ. ಮತ್ತು ಬೇರೆಯವರಿಗೆ ನೀವು ಇದನ್ನು ಒಂದು ಶೇರ್ ಮಾಡಿ, ಅನುಕೂಲ ಆಗ್ತದೆ ಅಂತ ಹೇಳ್ತೇನೆ. ನಾನು ಇವಾಗ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಓದ್ತಾ ಹೋಗ್ತೇನೆ. ನೀವು ಅದನ್ನು ಬೇಕಂದರೆ ನೋಟ್ಸ್ ಮಾಡಿಕೊಳ್ಳಿ, ಇಲ್ಲ ಅಂದರೆ ಹಾಗೆ ಕೇಳ್ತಾ ಹೋಗಿ. ಕಲ್ಲಿದ್ದಲು ಹೇಗೆ ಉಂಟಾಗುತ್ತದೆ? ಕಲ್ಲಿದ್ದಲು ಹೇಗೆ ಉಂಟಾಗುತ್ತದೆ? ಅನೇಕ ಮಿಲಿಯನ್ ವರ್ಷಗಳ ಹಿಂದೆ ಭೂಪ್ರದೇಶವು ದಟ್ಟವಾದ ಕಾಡುಗಳಿಂದ ಆವೃತವಾಗಿತ್ತು. ಈ ಕಾಡುಗಳ ಮರಗಳು ಭೂಮಿಯಲ್ಲಿ ಹೂತು ಹೋದವು. ಸಂಪೂರ್ಣವಾಗಿ ಕೊಳೆಯದ ಮರಗಳು ಶಿಲಾಪದರದ ಕೆಳಗೆ ಒತ್ತಡ ಮತ್ತು ಉಷ್ಣಕ್ಕೆ ಸಿಲುಕಿ ಕಲ್ಲಿದ್ದಲು ರೂಪಕ್ಕೆ ಪರಿವರ್ತನೆಯಾದವು. ಇನ್ನೊಂದ್ಸತ, ಅನೇಕ ಮಿಲಿಯನ್ ವರ್ಷಗಳ ಹಿಂದೆ ಭೂಪ್ರದೇಶವು ದಟ್ಟವಾದ ಕಾಡುಗಳಿಂದ ಆವೃತವಾಗಿತ್ತು. ಈ ಕಾಡುಗಳ ಮರಗಳು ಭೂಮಿಯಲ್ಲಿ ಹೂತು ಹೋದವು. ಸಂಪೂರ್ಣವಾಗಿ ಕೊಳೆಯದ ಮರಗಳು ಶಿಲಾಪದರದ ಕೆಳಗೆ ಒತ್ತಡ ಮತ್ತು ಉಷ್ಣಕ್ಕೆ ಸಿಲುಕಿ ಕಲ್ಲಿದ್ದಲು ರೂಪಕ್ಕೆ ಪರಿವರ್ತನೆಯಾದವು. ಕಲ್ಲಿದ್ದಲಿನ ಉಪಯೋಗಗಳನ್ನು ತಿಳಿಸಿ. ಕಲ್ಲಿದ್ದಲಿನ ಉಪಯೋಗಗಳನ್ನು ತಿಳಿಸಿ. ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಉತ್ಪಾದಿಸಲು ಕಲ್ಲಿದ್ದಲನ್ನು ಇಂಧನವಾಗಿ ಬಳಸಲಾಗುತ್ತದೆ. ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಉತ್ಪಾದಿಸಲು ಕಲ್ಲಿದ್ದಲನ್ನು ಇಂಧನವಾಗಿ ಬಳಸಲಾಗುತ್ತದೆ. ಮತ್ತು ಪ್ಲಾಸ್ಟಿಕ್, ಮದ್ದುಗಳು, ಸೌಂದರ್ಯವರ್ಧಕಗಳು, ರಸಗೊಬ್ಬರಗಳು, ಔಷಧಿಗಳು, ನೈಲಾನ್ ಇತ್ಯಾದಿಗಳ ತಯಾರಿಕೆಯಲ್ಲಿ ಕಲ್ಲಿದ್ದಲಿನ ಉತ್ಪನ್ನಗಳನ್ನು ಬಳಸಲಾಗುತ್ತದೆ. ಪ್ಲಾಸ್ಟಿಕ್, ಮದ್ದುಗಳು, ಸೌಂದರ್ಯವರ್ಧಕಗಳು, ರಸಗೊಬ್ಬರಗಳು, ಔಷಧಿಗಳು, ನೈಲಾನ್ ಇತ್ಯಾದಿಗಳ ತಯಾರಿಕೆಯಲ್ಲಿ ಕಲ್ಲಿದ್ದಲಿನ ಉತ್ಪನ್ನಗಳನ್ನು ಬಳಸಲಾಗುತ್ತದೆ. ಭೂಸಾರಿಗೆಯ ಭಾಗಗಳು ಯಾವುವು? ಭೂಸಾರಿಗೆಯ ಭಾಗಗಳು ಯಾವುವು? ರಸ್ತೆ ಮಾರ್ಗ, ರೈಲು ಮಾರ್ಗ ಮತ್ತು ಕೊಳವೆ ಮಾರ್ಗ ಎಂದು ವರ್ಗೀಕರಿಸಲಾಗಿದೆ. ಭೂಸಾರಿಗೆಯ ಮಾರ್ಗಗಳು ಯಾವುವು? ರಸ್ತೆ ಮಾರ್ಗ, ರೈಲು ಮಾರ್ಗ ಮತ್ತು ಕೊಳವೆ ಮಾರ್ಗ ಎಂದು ವರ್ಗೀಕರಿಸಲಾಗಿದೆ. ರೈಲು ಮಾರ್ಗದ ಮೂಲಕ ವಸ್ತು ಮತ್ತು ಮನುಷ್ಯರು ಎಷ್ಟು ಪ್ರಮಾಣದಲ್ಲಿ ಸಾಗುತ್ತಾರೆ? ರೈಲು ಮಾರ್ಗದ ಮೂಲಕ ವಸ್ತು ಮತ್ತು ಮನುಷ್ಯರು ಎಷ್ಟು ಪ್ರಮಾಣದಲ್ಲಿ ಸಾಗುತ್ತಾರೆ? ಸುಮಾರು 80% ವಸ್ತುಗಳು ಮತ್ತು 70% ಜನರನ್ನು ರೈಲು ಮಾರ್ಗದ ಮೂಲಕ ಸಾಗಣೆ ಮಾಡಲಾಗುತ್ತದೆ. ಸುಮಾರು 80% ವಸ್ತುಗಳು ಮತ್ತು 70% ಜನರನ್ನು ರೈಲು ಮಾರ್ಗದ ಮೂಲಕ ಸಾಗಣೆ ಮಾಡಲಾಗುತ್ತದೆ. ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ರೈಲು ಕಂಬಿಯನ್ನು ಎಲ್ಲಿಂದ ಎಲ್ಲಿಯವರೆಗೆ ರಚಿಸಲಾಯಿತು? ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ರೈಲು ಕಂಬಿಯನ್ನು ಎಲ್ಲಿಂದ ಎಲ್ಲಿಯವರೆಗೆ ರಚಿಸಲಾಯಿತು? 1853ರಲ್ಲಿ ಮುಂಬಯಿಯಿಂದ ಥಾನೆಯವರೆಗೆ 34 ಕಿಲೋಮೀಟರ್ ರಚಿಸಲಾಯಿತು. 1853ರಲ್ಲಿ ಮುಂಬಯಿಯಿಂದ ಥಾನೆಯವರೆಗೆ 34 ಕಿಲೋಮೀಟರ್ ರಚಿಸಲಾಯಿತು. ಭೂಮಿಯ ಕೆಳಗಿನ ರೈಲ್ವೆ ಸೇವೆ ಮತ್ತು ಮೆಟ್ರೋ ರೈಲು ಸೇವೆಯನ್ನು ಇತ್ತೀಚೆಗೆ ಎಲ್ಲಿ ಸ್ಥಾಪಿಸಲಾಯಿತು? ಭೂಮಿಯ ಕೆಳಗಿನ ರೈಲು ಸೇವೆ ಮತ್ತು ಮೆಟ್ರೋ ರೈಲು ಸೇವೆಯನ್ನು ಇತ್ತೀಚೆಗೆ ಎಲ್ಲಿ ಸ್ಥಾಪಿಸಲಾಯಿತು? ದೆಹಲಿ, ಕೋಲ್ಕತ್ತಾ,
ಮತ್ತು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪ್ರಾರಂಭಿಸಲಾಗಿದೆ. ದೆಹಲಿ, ಕೋಲ್ಕತ್ತಾ ಮತ್ತು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪ್ರಾರಂಭಿಸಲಾಗಿದೆ. ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಚಲಿಸುವ ರೈಲು ಯಾವುದು? ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಚಲಿಸುವ ರೈಲು ಯಾವುದು? ಜಪಾನಿನ ಜೆ.ಆರ್. ಮ್ಯಾಗ್ಲೆವ್ ರೈಲು. ಜಪಾನಿನ ಜೆ.ಆರ್. ಮ್ಯಾಗ್ಲೆವ್ ರೈಲು 581 ಕಿಲೋಮೀಟರ್ ಗಂಟೆಗೆ. 581 ಕಿಲೋಮೀಟರ್ ಗಂಟೆಗೆ. ಭಾರತದಲ್ಲಿ ರೈಲ್ವೆ ಸಾರಿಗೆಯು ಪ್ರಪಂಚದಲ್ಲಿಯೇ ಯಾವ ಸಂಸ್ಥೆಯಾಗಿದೆ? ಭಾರತದ ರೈಲ್ವೆ ಸಾರಿಗೆಯು ಪ್ರಪಂಚದಲ್ಲಿ ಯಾವ ಸಂಸ್ಥೆಯಾಗಿದೆ? ಅತಿ ದೊಡ್ಡ ಸಾರ್ವಜನಿಕ ವಲಯದ ಸಂಸ್ಥೆಯಾಗಿದ್ದು, ಪ್ರಪಂಚದ ಶಾಖೆಗಳ ಗಿನ್ನಿಸ್ ಪುಸ್ತಕದಲ್ಲಿ ಸೇರ್ಪಡೆಯಾಗಿದೆ. ಅತಿ ದೊಡ್ಡ ಸಾರ್ವಜನಿಕ ವಲಯದ ಸಂಸ್ಥೆಯಾಗಿದ್ದು, ಪ್ರಪಂಚದ ದಾಖಲೆಗಳ ಗಿನ್ನಿಸ್ ಪುಸ್ತಕದಲ್ಲಿ ಸೇರ್ಪಡೆಯಾಗಿದೆ. ಕೊಳವೆ ಮಾರ್ಗದಲ್ಲಿ ಸಾಗಿಸುವ ವಸ್ತುಗಳು ಯಾವುವು? ಕೊಳವೆ ಮಾರ್ಗದಲ್ಲಿ ಸಾಗಿಸುವ ವಸ್ತುಗಳು ಯಾವುವು? ಸಾಮಾನ್ಯವಾಗಿ ದ್ರವ ಮತ್ತು ಅನಿಲ ಕೊಳವೆ ಮಾರ್ಗದಲ್ಲಿ ಚಲಿಸುತ್ತವೆ. ಸಾಮಾನ್ಯವಾಗಿ ದ್ರವ ಮತ್ತು ಅನಿಲ ಕೊಳವೆ ಮಾರ್ಗದಲ್ಲಿ ಚಲಿಸುತ್ತವೆ. ನಮ್ಮ ದೇಶದಲ್ಲಿ ಪ್ರಮುಖ ಬಂದರುಗಳು ಎಷ್ಟು? ನಮ್ಮ ದೇಶದಲ್ಲಿ ಪ್ರಮುಖ ಬಂದರುಗಳು ಎಷ್ಟು? ಕ್ರಿಸ್ತಶಕ 211. ಉದಾಹರಣೆ ಕಾಂಡ್ಲಾ. ಕಾಂಡ್ಲಾ ಇದು ಗುಜರಾತ್ನಲ್ಲಿದೆ. ಮಂಗಳೂರು ಕರ್ನಾಟಕದಲ್ಲಿದೆ. ಮುಂಬೈ ಮಹಾರಾಷ್ಟ್ರದಲ್ಲಿದೆ. ಚೆನ್ನೈ ತಮಿಳುನಾಡಲ್ಲಿದೆ. ಒಟ್ಟು 12 ಪ್ರಮುಖ ಬಂದರುಗಳಿವೆ. ಒಟ್ಟು 12 ಪ್ರಮುಖ ಬಂದರುಗಳಿವೆ. ಅತಿ ಮುಖ್ಯವಾದ ಬಂದರು ಉದಾಹರಣೆ ಕಾಂಡ್ಲಾ ಗುಜರಾತ್ದಲ್ಲಿದೆ. ಮಂಗಳೂರು ಕರ್ನಾಟಕದಲ್ಲಿದೆ. ಮುಂಬೈ ಮಹಾರಾಷ್ಟ್ರದಲ್ಲಿದೆ. ಚೆನ್ನೈ ತಮಿಳುನಾಡಿನಲ್ಲಿದೆ. ಹೀಗೆ ಪ್ರಮುಖವಾಗಿ 12 ಬಂದರುಗಳು ಇವೆ. ನಮ್ಮ ದೇಶದಲ್ಲಿ ಎಷ್ಟು ಪ್ರಮುಖ ವಿಮಾನ ನಿಲ್ದಾಣಗಳಿವೆ? ನಮ್ಮ ದೇಶದಲ್ಲಿ ಎಷ್ಟು ಪ್ರಮುಖ ವಿಮಾನ ನಿಲ್ದಾಣಗಳಿವೆ? 16 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ. ಕ್ರಿಸ್ತಶಕ 211ರಲ್ಲಿ. ಕ್ರಿಸ್ತಶಕ 211ರವರೆಗೆ ದೇವನಹಳ್ಳಿ ಬೆಂಗಳೂರು, ಇಂದಿರಾ ಗಾಂಧಿ ನವದೆಹಲಿ. ದೇವನಹಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ಬೆಂಗಳೂರಿನಲ್ಲಿದೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿದೆ. ಹೀಗೆ 16 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ. ವಿವಿಧ ವಾಹನಗಳಲ್ಲಿ ಬಳಸುವ ಇಂಧನಗಳು ಯಾವುದು? ವಿವಿಧ ವಾಹನಗಳಲ್ಲಿ ಬಳಸುವ ಇಂಧನಗಳು ಯಾವುವು? ವಿಮಾನದಲ್ಲಿ ಪೆಟ್ರೋಲಿಯಂ ಇಂಧನ, ಪೆಟ್ರೋಲಿಯಂ ಸ್ಪಿರಿಟ್. ವಿಮಾನದಲ್ಲಿ ಪೆಟ್ರೋಲಿಯಂ ಇಂಧನ, ಪೆಟ್ರೋಲಿಯಂ ಸ್ಪಿರಿಟ್. ಹಡಗುಗಳಲ್ಲಿ ಕಲ್ಲಿದ್ದಲು ಬಂಕರ್ ಇಂಧನ, ಕಲ್ಲಿದ್ದಲು ಬಂಕರ್ ಇಂಧನ. ಕಾರಿನಲ್ಲಿ ಪೆಟ್ರೋಲ್ ಡೀಸೆಲ್, ಕಾರಿನಲ್ಲಿ ಪೆಟ್ರೋಲ್ ಡೀಸೆಲ್. ಬಸ್ಸು ಮತ್ತು ಲಾರಿಯಲ್ಲಿ ಡೀಸೆಲ್, ಬಸ್ಸು ಮತ್ತು ಲಾರಿಯಲ್ಲಿ ಡೀಸೆಲ್. ಮೋಟಾರ್ ಬೈಕ್ ಮತ್ತು ಕೆಲವು ಕಾರುಗಳು ಪೆಟ್ರೋಲ್ ಎಲ್.ಪಿ.ಜಿ. ಮೋಟಾರ್ ಬೈಕ್ ಮತ್ತು ಕೆಲವು ಕಾರುಗಳು ಪೆಟ್ರೋಲ್ ಎಲ್.ಪಿ.ಜಿ. ರೈಲಿಗೆ ಡೀಸೆಲ್ ಕಲ್ಲಿದ್ದಲು, ರೈಲಿಗೆ ಡೀಸೆಲ್ ಕಲ್ಲಿದ್ದಲು. ಮೀನು ದೋಣಿಗೆ ಡೀಸೆಲ್ ಬೇಕು ನೋಡಿ, ಮೀನು ದೋಣಿಗೆ ಡೀಸೆಲ್. ಹೆಲಿಕಾಪ್ಟರ್ಗೆ ಗ್ಯಾಸೋಲಿನ್ ಜೆಟ್ ಇಂಧನ, ಹೆಲಿಕಾಪ್ಟರ್ಗೆ ಗ್ಯಾಸೋಲಿನ್ ಮತ್ತು ಜೆಟ್ ಇಂಧನ. ಆಕಾಶನೌಕೆಗೆ ದ್ರವ ರೂಪದ ಹೈಡ್ರೋಜನ್, ಆಕಾಶನೌಕೆಗೆ ದ್ರವ ರೂಪದ ಹೈಡ್ರೋಜನ್. ರಾಕೆಟ್ಗೆ ಹೈಡ್ರೋಜನ್. ಜಲಸಾರಿಗೆಯು ಯಾವುದರ ಮೂಲಕ ಸಮುದ್ರಯಾನವನ್ನು ತಲುಪುತ್ತದೆ? ಜಲಸಾರಿಗೆಯು ಯಾವುದರ ಮೂಲಕ ಸಮುದ್ರಯಾನವನ್ನು ತಲುಪುತ್ತದೆ?
ಜಲಸಾರಿಗೆಯು ಹಡಗು ಮತ್ತು ದೋಣಿಗಳ ಮೂಲಕ ಸಮುದ್ರಯಾನವನ್ನು ಒದಗಿಸುತ್ತವೆ. ಜಲಸಾರಿಗೆಯು ಹಡಗು ಮತ್ತು ದೋಣಿಗಳ ಮೂಲಕ ಸಮುದ್ರಯಾನವನ್ನು ಒದಗಿಸುತ್ತವೆ. ಪೋಷಣಗಳಲ್ಲಿ ಎಷ್ಟು ವಿಧಗಳು? ಪೋಷಣಗಳಲ್ಲಿ 2 ವಿಧಗಳು. ಪೋಷಣಗಳಲ್ಲಿ ಎಷ್ಟು ವಿಧಗಳು? ಪೋಷಣಗಳಲ್ಲಿ 2 ವಿಧಗಳು. ಅವು ಯಾವುವು? ಸ್ಥೂಲ ಪೋಷಕಗಳು, ಸೂಕ್ಷ್ಮ ಪೋಷಕಗಳು. ಸ್ಥೂಲ ಪೋಷಕಗಳು, ಸೂಕ್ಷ್ಮ ಪೋಷಕಗಳು. ಸ್ಥೂಲ ಪೋಷಕಗಳು ಎಂದರೆ ಏನು? ಸ್ಥೂಲ ಪೋಷಕಗಳು ಎಂದರೆ ಏನು? ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತದೆ. ಉದಾಹರಣೆ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್ ಮತ್ತು ಆಕ್ಸಿಜನ್ ಮುಂತಾದವು ಸ್ಥೂಲ ಪೋಷಕಗಳಾಗಿವೆ. ಸ್ಥೂಲ ಪೋಷಕಗಳು ಎಂದರೆ ಏನು? ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತವೆ. ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್ ಮತ್ತು ಆಕ್ಸಿಜನ್ ಮುಂತಾದವು ಸ್ಥೂಲ ಪೋಷಕಗಳಾಗಿವೆ. ಸೂಕ್ಷ್ಮ ಪೋಷಕಗಳು ಯಾವುವು? ಸೂಕ್ಷ್ಮ ಪೋಷಕಗಳು ಯಾವುವು? ದೇಹಕ್ಕೆ ಅಲ್ಪ ಪ್ರಮಾಣದಲ್ಲಿ ಬೇಕಾಗುತ್ತವೆ. ರಂಜಕ, ಸೋಡಿಯಂ, ಕ್ಯಾಲ್ಸಿಯಂ, ಕಬ್ಬಿಣ ಮುಂತಾದವುಗಳು ಸೂಕ್ಷ್ಮ ಪೋಷಕಾಂಶಗಳಾಗಿವೆ. ದೇಹಕ್ಕೆ ಅಲ್ಪ ಪ್ರಮಾಣದಲ್ಲಿ ಬೇಕಾಗುತ್ತವೆ. ರಂಜಕ, ಸೋಡಿಯಂ, ಕ್ಯಾಲ್ಸಿಯಂ, ಕಬ್ಬಿಣ ಮುಂತಾದವುಗಳು ಸೂಕ್ಷ್ಮ ಪೋಷಕಗಳಾಗಿವೆ. ಪೋಷಕಗಳನ್ನು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಲಿಪಿಡ್ಗಳು, ವಿಟಮಿನ್ಗಳು ಮತ್ತು ಖನಿಜಾಂಶಗಳೆಂದು ವಿಂಗಡಿಸಲಾಗಿದೆ. ಪೋಷಕಗಳನ್ನು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಲಿಪಿಡ್ಗಳು, ವಿಟಮಿನ್ಗಳು ಮತ್ತು ಖನಿಜಾಂಶಗಳೆಂದು ವಿಂಗಡಿಸಲಾಗಿದೆ. ಪೋಷಕಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಶಕ್ತಿ ಕೊಡುವ ಆಹಾರ ಪದಾರ್ಥಗಳು. ಉದಾಹರಣೆ ಕೊಬ್ಬು, ಕಾರ್ಬೋಹೈಡ್ರೇಟ್. ಶಕ್ತಿ ಕೊಡುವ ಆಹಾರ ಪದಾರ್ಥಗಳು. ಉದಾಹರಣೆ ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್. ದೇಹ ನಿರ್ಮಿಸುವ ಆಹಾರ ಪದಾರ್ಥಗಳು. ಉದಾಹರಣೆ ಪ್ರೋಟೀನ್ಗಳು. ರಕ್ಷಣಾತ್ಮಕ ಪೋಷಕಗಳು. ಉದಾಹರಣೆ ವಿಟಮಿನ್ ಮತ್ತು ಖನಿಜಗಳು. ಇವು ಈಗ ನಾನು ಹೇಳ್ತಾ ಇರೋದನ್ನೆಲ್ಲ ಪೋಷಕಗಳು: ಸ್ಥೂಲ ಪೋಷಕ, ಸೂಕ್ಷ್ಮ ಪೋಷಕ ಮತ್ತು ಶಕ್ತಿ ಕೊಡುವ ಆಹಾರಗಳು, ದೇಹ ನಿರ್ಮಿಸುವ ಆಹಾರಗಳು, ರಕ್ಷಣಾತ್ಮಕ ಪೋಷಕಗಳು. ಇವು ಅತ್ಯಂತ ಇಂಪಾರ್ಟೆಂಟ್ ಆಗಿದ್ದಾವೆ. ಇವು ಹಿಂದೆ 1 to 5th TETಯಲ್ಲಿ ಈ ಕ್ವಶನ್ಗಳು ತುಂಬ ಬಂದಿದ್ದಾವೆ. ಇದರಲ್ಲಿ ಇವು ಅತ್ಯಂತ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳು ಇದ್ದಾವೆ. ಈ ಕ್ವಶನ್ಗಳನ್ನು ಚೆನ್ನಾಗಿ ಓದಿ, ಚೆನ್ನಾಗಿ ಬರೆದಿಟ್ಕೊಳ್ಳಿ. ಮತ್ತೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟ್ ಮಾಡಿ ಅಥವಾ ಕೇಳಿ, ಏನಾದರೂ ಮಾಡಿ ಇದನ್ನು ತಿಳ್ಕೊಬೇಕು. ನೋಡಿ, ತುಂಬ ಕೇಳಿದ್ದಾರೆ ಇದನ್ನು. ಪ್ರೋಟೀನ್ಗಳು ಮತ್ತು ವಿಟಮಿನ್ಗಳು, ಖನಿಜಗಳು, ಕೊಬ್ಬು, ಕಾರ್ಬೋಹೈಡ್ರೇಟ್ಗಳು, ಈ ಕ್ವಶನ್ಗಳು ತುಂಬ ಕೇಳಿದ್ದಾರೆ. ಒಂದು ಸಲ ಕೇಳಿದ್ದಾರೆ ದೇಹ ನಿರ್ಮಿಸುವ ವಸ್ತುಗಳು ಯಾವುವು ಅಂತ. ಮತ್ತು ನಾರಿನ ಪದಾರ್ಥಗಳು, ದೇಹಕ್ಕೆ ನೀರಿನಂಶವನ್ನು ಹಿಡಿದಿಟ್ಟುಕೊಳ್ಳುವ ಆಹಾರ ಯಾವುದು ಅಂತ ಕೇಳಿದ್ದಾರೆ. ಅದು ನಾರಿನ ಪದಾರ್ಥಗಳು ಅಂತ ಉತ್ತರ ಇದೆ. ಹೀಗೆ ತುಂಬ TETಯಲ್ಲಿ ಕೇಳಿದ್ದಾರೆ ಹಿಂದಿನ ಮುಗಿದು ಹೋದ ವರ್ಷದಲ್ಲಿ. ಆದರೆ ಆ ಥರ ಕೇಳಿದ್ದಾರೆ ಅಂದರೆ ಈ ಥರನೂ ಕೇಳ್ತಾರೆ. ಈ ಉತ್ತರನ ತುಂಬ ನೀವು ನೆನಪಿಟ್ಕೋಬೇಕು. ಒಂದು ಸಲ ನೀವು ಸ್ಲೋಲಿ ಈ ವಿಡಿಯೋವನ್ನು ಸ್ಲೋ ಮಾಡಿ ನೋಡಿ. ನಿಮಗೆ ಫಾಸ್ಟ್ ಬೇಕು ಅಂದರೆ ಫಾಸ್ಟಾಗಿ ಕೇಳಿ, ಸ್ಪೀಡ್ ಇಟ್ಕೊಂಡು. ಇಲ್ಲ ಅಂದರೆ ನಿಮಗೆ ಇದು ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ಸ್ಲೋ ಮಾಡಿಕೊಂಡು ಹೊಳ್ಳಿ ಕೇಳಿ ಇದನ್ನು ಬರೆದಿಟ್ಕೊಂಡು ಒಂದು ನೋಟ್ಸ್ ಮಾಡಿಕೊಂಡು ಓದ್ತಾ ಹೋಗಿ. ಅಂದರೆ ನಿಮಗೆ ಇದು ಅರ್ಥ ಆಗ್ತದೆ. ಇಲ್ಲಾಂದರೆ ಅರ್ಥ ಆಗಲ್ಲ. ಅರ್ಥ ಆಗಲಿಲ್ಲ ಅಂದರೆ ಏನು ಓದಿ ಪ್ರಯೋಜನ ಇಲ್ಲ. ನೋಡಿ, ಇವಾಗ ನೀವು ಇದನ್ನು ನೋಟ್ಸ್ ಮಾಡ್ಕೊತೀನಿ ತೆಗಿತೀನಿ ಅಂದರೆ ತುಂಬ ಟೈಮ್ ಹೋಗ್ತದೆ. ನಿಮಗೆ ತೆಗಿಲಿಕ್ಕೆ ನಾನು ಬೇಡ ಅನ್ನಲ್ಲ, ತುಂಬ ಟೈಮ್ ಹೋಗ್ತಿದೆ.
ನಾನು ಈಗ ಮುಗಿಸ್ತಾ ಇದ್ದೇನೆ, ಯಾಕಂದರೆ ಇಲ್ಲಿಗೆ ಒಂದು ಹಂತ ಮುಗಿಯಿತು. ಇನ್ನು ಮುಂದೆ ಇದೆ ಮೂರನೇ ಇದು ಹಿಂದೆ ಎಷ್ಟನೇ ತರಗತಿ ಇತ್ತೋ ನನಗೆ ಗೊತ್ತಿಲ್ಲ. ನಾನು ಆಲ್ರೆಡಿ ಬರೆದು ಇಟ್ಟಿದ್ದೀನಿ. ಇವಾಗ ನಾಳೆ 3ನೇ ತರಗತಿ ಅಂತ ಬುಕ್ಕ ಇದೆ ಇಲ್ಲಿ. ಅದರಲ್ಲಿ ಬಂದಿರುವಂಥ ತುಂಬ ಕ್ವಶನ್ಗಳಿದ್ದಾವೆ. ಆ ಕ್ವಶನ್ಗಳನ್ನು ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ತುಂಬ ಇದೆ ನೋಡಿ. ಇದು ಅಷ್ಟೇ ಈಜಿನೂ ಇದೆ, ಅಷ್ಟೇ ಕಷ್ಟನೂ ಇದೆ. ಆದರೆ ಇಂಥ ಈಜಿ ಕ್ವಶನ್ಗಳು ತುಂಬ ಇ ವಿ ಎಸ್ಸಲ್ಲಿ ಬಿದ್ದೇ ಬೀಳ್ತವೆ. ಇ ವಿ ಎಸ್ಸನ್ನು ನೀವು ಯಾವಾಗ ಕರೆಕ್ಟಾಗಿ ಅರ್ಥ ಮಾಡ್ಕೊತೀರಾ ಅಲ್ಲಿ ಮಾರ್ಕ್ಸ್ ಸ್ಕೋರ್ ಆಗ್ತವೆ ನಿಮಗೆ. ಸೈಕಾಲಜಿಯಲ್ಲಿ ಮತ್ತು ಇಂಗ್ಲೀಷು ನಿಮಗೆ ಸ್ವಲ್ಪ ಟಫ್ ಆಗ್ತದೆ, ಮತ್ತು ಮೆಥಮೆಟಿಕ್ಸು ಕೂಡ ಟಫ್ ಆಗ್ತದೆ. ಇ ವಿ ಎಸ್ಸು ತುಂಬ ಕರೆಕ್ಟಾಗಿ ಮಾರ್ಕ್ಸ್ ಬೀಳ್ತವೆ ನೋಡಿ. 30 ಮಾರ್ಕ್ಸ್ನಲ್ಲಿ ಏನಿಲ್ಲ ಅಂದರೂ ನೀವು 20 ಕಣ್ಮುಚ್ಚಿ ತೊಗೊತೀರಾ. ಏನೂ ಓದಲಿಲ್ಲ ಅಂದರೆ ಎಲ್ಲಿಂದ ತಗೊಳ್ಳೋದು ಹೇಳಿ. ಓಕೆ, ಥ್ಯಾಂಕ್ ಯು.